ಅದು ವಿತ್ ಸ್ಟ್ರಾಟಜಿಸ್ ಬೇಡ. ನಾನು ವಿಡಿಯೋ ಇದೆ, ವಿಡಿಯೋ ಸೇರಿಸಿ ನಿನ್ನೆ ಸಭೆ ಆಯಿತು ಸರ್, ಹೇಮಾವತಿ ನೀರ್ಕೆಳಲ್ ಬಗ್ಗೆ ಔಟ್ಕಮ್ ಏನು ಸ್ವಲ್ಪ ವಿಚಾರದಲ್ಲಿ ನಾವು ಬಹಳ ಗೌರವ ಕೊಟ್ಬಿಟ್ಟು MLAs ಏನು ಹೇಳ್ತಾರೆ ಅಂತಂದ್ಬಿಟ್ಟು ಅವ್ರು ಏನು ಹೇಳೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಮಾಡಿ ಅಂತಂದು ಟೆಕ್ನಿಕಲ್ ರಿಪೋರ್ಟ್ ಆದ್ಮೇಲೂ ಕೂಡ ಅವರು ಸ್ಟ್ರೈಕು ಮತ್ತೊಂದೆಲ್ಲ ಮಾಡಿದ್ರು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಇದು ಸರ್ಕಾರದ ನಿಲುವು. ಸರ್ಕಾರ ಅವರು ಓಪನ್ ಆಗಿ ತೊಗೊಂಡೋಗಿ ಪೈಪ್ ಹಾಕ್ಬೇಡಿ ಅಂತ. ಪೈಪ್ ಹಾರೋದೇನು ಅದು ಸರ್ಕಾರದ ತೀರ್ಮಾನ. ಅವರು ಎಷ್ಟು ಖರ್ಚು ಮಾಡ್ತೀವಿ ಏನು ಮಾಡ್ತೀವಿ ಅಂತ ಅವ್ರು ಬೇಕಾದ್ರೆ ಬೇರೆ ಫಾರ್ಮಲ್ ಇದೆ ಖರ್ಚು ಮಾಡ್ತೀವಿ. ಅವ್ರು ಪೈಪ್ ಹಾಕೊಂಡು ಹೋಗಿ ಇದನ್ನು ನೀರು ತೊಗೊಂಡೋಗಿ ಅಂತಾರೆ, ಓಪನ್ ಮಾಡಿ ಅಂತಂದು. ಓಪನ್ ಮಾಡ್ತೀವೋ ಒಳಗಡೆ ತೊಗೊಂಡು ನಮ್ಮ ನೀರನ್ನ ಗ್ಯಾರಂಟಿ ತೆಗೆದುಕೊಳ್ಬೇಕು ಅಂತ ತೀರ್ಮಾನ. ಈಗ ಸೋಮಣ್ಣವರು ಅವರೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಯಾರೋ ರಿಪೋರ್ಟ್ ತಗೊಳ್ಳಿ ಮಾಡ್ತೀನಿ, ನನಗೆ ತುಮಕೂರು, ಇಡೀ ತುಮಕೂರು, ನನಗೆ ಇದು ಒಂದೇ ಅಲ್ಲ, ಕುಣಿಗಲ್ ಒಂದೇ ಅಲ್ಲ, ಇಡೀ ತುಮಕೂರಿಗೆ ನೀರು ಒದಗಿಸ್ಕೊಡ್ಬೇಕು. ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಎಕ್ಸೆಸ್ ನೀರು ಹೋಗಬಾರ್ದು, ಏನೂ ಆಗಬಾರ್ದು, ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗಬೇಕು, ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಹೋಗಬೇಕು. ಆ ಪ್ರಕಾರ ಮಾಡ್ತೀನಿ. ನನಗೆ ಕುಣಿಗಲ್ ಎಷ್ಟು ಮುಖ್ಯನೋ ಅಷ್ಟು ತುರುವೇಕೆರೆನೂ ಅಷ್ಟೇ ಮುಖ್ಯ, ಗುಬ್ಬಿನೂ ಅಷ್ಟೇ ಮುಖ್ಯ, ದಕ್ಷಿಣನೂ ಅಷ್ಟೇ ಮುಖ್ಯ. ಎಲ್ಲ ಕಡೆನೂ ಕೂಡ ತುಮಕೂರಿಗೆ ಏನಾಗಬೇಕು ಆ ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿ. ಈ ಸಮಸ್ಯೆ ಎಲ್ಲ ಬಗೆಹರುತ್ತೆ. ಅದಕ್ಕೆ ಸಿಎಂ ಎಲ್ಲ ಬಿಡೋದು ಬಿಟ್ಟು ಎಲ್ಲ ಕಾಮಗಾರಿ ಬಿಟ್ಟು ಇದೊಂದು ಮಾಡಿ ಅಂತ ಹೇಳಿ ಹೇಮಾವತಿ ಲಿಂಕ್ ಹೇಮಾವತಿ ಈಗ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದು, ಅವ್ರ ಸರ್ಕಾರ ಬಂದ್ಮೇಲೆ ನಿಲ್ಸಿದ್ರು. ನಮ್ದು ಮೆಡಿಕಲ್ ಕಾಲೇಜ್ನ ನಿಲ್ಸಿದ್ರು, ಬೇರೆ ಬೇರೆಲ್ಲ ಚೇಂಜ್ ಮಾಡಿದ್ರು. ಗೌರ್ಮೆಂಟ್ ಇಸ್ ದಿ ವಿಶ್ ಆಫ್ ದಿ ಗೌರ್ಮೆಂಟ್. ನಾನು ಅವ್ರದ್ದೇನು ಏನು ಮಾಡೋಕ್ಕಾಗ್ತದೆ. ಯಡಿಯೂರಪ್ಪನವ್ರು ನಮಗೆ ಪ್ರಾಮಿಸ್ ಮಾಡಿದ್ರು, ಮೆಡಿಕಲ್ ಕಾಲೇಜು ಆಯ್ತಪ್ಪ ನಾನು ಮುಂದುವರ್ಸ್ತೀನಿ, ಬಜೆಟಲ್ಲಿತ್ತು. ಈಗ ಅವರು ಮಾಡಲೇ ಇಲ್ಲ, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ. ನನಗೆ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕ್ಯಾನಲ್ ಆಗಿತ್ತು, ನಾನು ಮಿನಿಸ್ಟರ್ ಇದ್ದಾಗೆ ಆಗಿತ್ತು, ಅದು ನಿಲ್ಲಿಸಿದ್ರು. ಈಗ 600ರಿಂದ 900 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಆಗಿದೆ. ಅದಕ್ಕೆ ಯಾರು ಜವಾಬ್ದಾರಿ? ಕೃಷ್ಣಪ್ಪನವರು, ಸುರೇಶ್ ಗೌಡರು ಜವಾಬ್ದಾರಿ ತಗೊಳಕ್ಕಾಗ್ತದ? ಸರ್, ನಿನ್ನೆ HD ಕುಮಾರಸ್ವಾಮಿ ಅವರು ದಿಶಾ ಸಭೆ ಮಾಡಿದ್ರು, ಅಲ್ಲಿ ಶಾಸಕರು ಯಾರು ಬಂದಿಲ್ಲ, ಒಬ್ಬರೇ ಬಂದಿದ್ರು ಅಂತ ಆರೋಪ ಮಾಡ್ತಿದ್ದಾರೆ. ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ. 30 ವರ್ಷಗಳ ಹಿಂದೆ ಡಾಕ್ಟರ್ ಟಿ.ಎ. ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ. ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ HSR ಲೇಔಟ್, ಯಲಹಂಕ, KR ಪುರಂ, ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ, ನಿಮ್ಮ ನೆಚ್ಚಿನ ಆಭರಣಗಳನ್ನ ಖರೀದಿಸಿ. ತಪ್ಪದೇ ಬರ್ತೀರಲ್ಲ.